ಅತ್ತೆ ಸಾರಿ ಅಜ್ಜಿ, ಸಾರಿ ಸಾರಿ ಡಾಕ್ಟ್ರೆ. ಏನು ಪತ್ತದಾರಿ ಮೇಡಮ್, ಭೀಮ್ ಅಮಾವಾಸ್ಯೆ ದಿವಸನೂ ಗಂಡನ ನೆನಪಾಗ್ಲಿಲ್ವಾ? ಅದು ಲೇಟ್ ಆಗೋಯ್ತು, ಅಲ್ಲಿ ತುಂಬ ಪ್ರಾಬ್ಲಮ್. ಹೋಗಮ್ಮ, ಕೈ ಕಾಲು ತೊಳ್ಕೊಂಡು ಬಾ. ಅಡುಗೆ ಆಗಿದೆ, ಎಲ್ಲರೂ ಹಚ್ಕೊಂಡಿದ್ದಾರೆ, ಜೊತೆಗೆ ಊಟ ಮಾಡೋಣ. ಸಾರಿ ಅತ್ತೆ, ನಿಮಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು, ಅದು ನ್ಯಾಯನೂ ಕೂಡ. ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ನನಗೆ ಬೈದ್ಬಿಡಿ, ಆದರೆ ಈ ಥರ ಸಾಫ್ಟಾಗಿ ಮಾತಾಡಿ ನನ್ನ ಗಿಲ್ಟ್ ಇನ್ನೂ ಜಾಸ್ತಿ ಮಾಡಬೇಡಿ. ಕೇಸ್ ಮುಗಿದ್ಮೇಲೆ ತುಂಬ ಬೇಜಾರಾಯಿತು ಅಂತ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಭೀಮನ ಅಮಾವಾಸ್ಯೆ ಅಂತ. ಯಾಕಮ್ಮ, ಅದಿತಿ ಕೈಲಿ ಬೆಳಿಗ್ಗೆನೇ ಹೇಳಿ ಕಳಿಸಿದ್ನಲ್ಲ? ದೀಪಾ, ಅದ್ ಬೇಡ ಕಣೆ, ಚಿಕ್ಕ ಬಿಂದಿಗೆ ತಗೋ. ಪ್ರತಿಭಾ, ಆಯ್ತೇನಮ್ಮ? ಹಾ ಅತ್ತೆ, ಬಂದೆ ಬಂದೆ. ಬಾಮ್ಮ ಬೇಗ. ಹಲೋ ಬ್ರದರ್, ಬಾಯಲ್ಲಿ ಬರ್ತಿರೋ ವಾಟರ್ಫಾಲ್ಸ್ನ ಕ್ಲೋಸ್ ಮಾಡಿಪ್ಪ. ಬಾಯ್ ಮುಚ್ಚೆ. ಅತ್ತಿಗೆ ಗ್ಲಾಮರ್ ಹಂಗಿದ್ದೆ ಕಣೋ. ನನಗೆ ಗೊತ್ತು. ನಾಚಿಕೆ ನೋಡು. ಪ್ರತಿಭಾ, ಮೊದಲು ನೀರು ತಗೋ.